ಆಫೀಸಲ್ಲಿ ಗಾಸಿಪ್ ಆಗ್ತಾ ಇರುತ್ತೆ. ಇಲ್ಲ ಅಕ್ಕಪಕ್ಕದ ಮನೆಯವರು ಏನೋ ಒಂದು ಓ ಇವ್ರು ಹಿಂಗಂತೆ ಅವ್ರು ಹಂಗಂತೆ ಏನೋ ಕಿವಿಗೆ ಬೀಳುತ್ತೆ. ಸೊ ಏನು ಮಾಡಬೇಕು ಅವಾಗ? ಯಾವತ್ತೂ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ವಿ ಹ್ಯಾವ್ ಟು ಪಾಸ್ 3 ಸ್ಟೇಜಸ್. ಓಕೆ. ಓಕೆನಾ? ಒಂದು, ಮೊದಲನೇದು ಅವಮಾನ. ಓಕೆ. ಸೆಕೆಂಡ್ ಸ್ಟೇಜ್ ಈಸ್ ಅನುಮಾನ. ಓಕೆ. ಥರ್ಡ್ ಸ್ಟೇಜ್ ಈಸ್ ಸನ್ಮಾನ. ಓಕೆ. ಫಸ್ಟ್ ಸ್ಟೇಜ್ ಈಸ್ ಅವಮಾನ. ನೀವು ಬೇಕಾದ್ರೆ ಇದು ಐ ಥಿಂಕ್ ಪಾಡ್ಕಾಸ್ಟ್ ಎಲ್ಲ ಶುರು ಮಾಡಿದಾಗ ಅದಲ್ಲ ನಿಮ್ಗಾಗತ್ತಾ ಏ ಓ ಬರೀ ಇದೆ ಹೌದಾ. ಆಮೇಲೆ ಅನುಮಾನ, ಏನೋ ಮಾಡ್ತಾ ಇದ್ದಾಳೆ ಇವಳು, ಇದು ಹೆಂಗೋ ಮಾಡ್ತಾ ಇದ್ದಾಳೆ, ಏನೋ ಮಾಡ್ತಾ ಇದ್ದಾಳಲ್ಲ, ಅವಾಗ ಹೋಗ್ತಾಳೆ ಇವಾಗ ಬರ್ತಾಳೆ, ಏನೋ ಮಾಡ್ತಾ ಇದ್ದಾಳೆ. ಯಾವಾಗ ಫೇಮಸ್ ಆಗ್ತೀರಾ ಆವಾಗ ಸನ್ಮಾನ. ನೋಡು ಮಾಡಿದ್ರೆ ಹಂಗೆ ಮಾಡಬೇಕು, ಹೆಂಗೆ ಮಾಡಿದಾಳೆ ನೋಡು ಹುಡುಗಿ. ಇದು ಸೊ ಯು ಹ್ಯಾವ್ ಟು ಪಾಸ್ ದೀಸ್ 3 ಸ್ಟೇಜಸ್. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ವರ್ಕ್ ಯು ಆರ್ ಡೂಯಿಂಗ್. ಓಕೆನಾ? ಕೆಟ್ಟದ್ದು ಮಾಡ್ತಾ ಇದ್ರೆ ಲಿಸನ್ ಟು ದೆಮ್. ಓಕೆ. ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಒಳ್ಳೇದು ಮಾಡ್ತಾ ಇದ್ರೆ ಯಾರನ್ನೂ ಕೇಳಬೇಡಿ. ಕೆಟ್ಟದ್ದು ಮಾಡ್ತಾ ಇದ್ದೀನಿ ಅಂದರೆ ಒಂದು 10 ಜನ ಕೇಳಿ ಅಂತೀನಿ. ಅವಾಗ ಅವ್ರು ಹೇಳ್ತಾರಲ್ಲ ಕೆಟ್ಟದ್ದು ಅಂತ ನಿಲ್ಲಿಸ್ಬಿಡ್ಬೋದು ಅವಾಗ ಅಂತ. ಸರ್, ಎಲ್ಲ ಹತ್ರ ನಿಲ್ತೀವಿ. ಮೂವಿಗೆ ಇಷ್ಟು ದೊಡ್ಡ ಕ್ಯೂ ಇದ್ರೆ ನಿಲ್ತೀವಿ. ಏನೋ ಯಾರೋ ಫ್ರೀಯಾಗಿ ಕೊಡ್ತಿದ್ದಾರೆ ಅಂದರೆ ಎಷ್ಟೇ ದೊಡ್ಡ ಕ್ಯೂ ಇದ್ರೂ ನಿಲ್ತೀವಿ. ಯಾವುದೋ ರೆಸ್ಟೋರೆಂಟಿಗೆ ಹೋಗಿರ್ತೀವಿ, ಸರ್ 30 ಮಿನಿಟ್ಸ್ ವೇಟ್ ಟೈಮ್, 1 ಅವರ್ ವೇಟ್ ಟೈಮ್ ಅಂದರೂ ಆ ರೆಸ್ಟೋರೆಂಟಿಗೆ ಹೋಗಬೇಕಂದ್ರೆ ನಿಲ್ತೀವಿ. ಟ್ರಾಫಿಕ್ಕಲ್ಲಿ ನಿಲ್ಲಲ್ಲ. ಸೊ ಟ್ರಾಫಿಕ್ಕಲ್ಲಿ ಏನಾಗುತ್ತೆ ಸರ್? ನನಗೆ ಒಬ್ಬರು ಸ್ವಾಮೀಜಿಗಳು ಹೇಳಿದರು, ವೆನ್ ಈಸ್ ದ ಬೆಸ್ಟ್ ಟೈಮ್ ಟು ಮೆಡಿಟೇಟ್ ಅಂತ ಕೇಳಿದಾಗ he gave a very nice answer. When is the best time to meditate ಅಂದರೆ ವೆನ್ ಯು ಆರ್ ವೇಟಿಂಗ್ ಫಾರ್ ಎ ಬಸ್ ಅಂತ. ಎಲ್ಲ ಊರಿಗೆ ಹೊರಟಿರ್ತೀರ, ಆ ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟು ಗೌರ್ಮೆಂಟ್ ಬಸ್ಸು ಅಥವಾ ಪ್ರೈವೇಟ್ ಬಸ್ಗೋ ಕೂತಿರ್ತೀರ, ಆವಾಗ ಇಟ್ ಇಸ್ ಅ ಗುಡ್ ಟೈಮ್ ಟು ಮೆಡಿಟೇಟ್ ಅಂತ. ಯಾಕೆಂದರೆ ಆ ಟೈಮಲ್ಲೇ ಟೆನ್ಷನ್ ಆಗುತ್ತೆ, ಮೆಡಿಟೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಟ್ರಾಫಿಕಲ್ಲಿ ಏನಂದರೆ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಆಲ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ. ಅವ್ರು ಅರ್ಥ ಮಾಡ್ಕೋಬೇಕು. ಯಾರು, ನಾನು ಅದೇ ಹೇಳ್ತೀನಿ, ಕೆಲವು ನನಗೆ ಹಿಂದ್ಗಡೆ ನನಗೆ ಹಾರನ್ನು ಅದು ಹೊಡೆದ್ರೆ, ಅಲ್ಲಪ್ಪ ನಾನೇನು ರೋಡಲ್ಲಿ ಇರೋಕ್ಕೆ ಬಂದಿಲ್ಲ, ಹೋಗ್ತೀನಿ, 1 ಸೆಕೆಂಡ್ ತಡೀರಪ್ಪ ಅಂತಾನೆ ಹೇಳ್ತೀನಿ. 1 ಸೆಕೆಂಡ್ ಸರ್, ಸ್ಟಾರ್ಟ್ ಆಗ್ಬಿಡುತ್ತೆ. 1 ಸೆಕೆಂಡ್. ನನಗೆ ಬರ್ಬೇಕಾದ್ರೂ ಹಂಗೆ ಆಯಿತು. ಇಲ್ಲಿ ನಿಲ್ಸಿದ್ದೀನಿ, ಅಲ್ಲಿ ರೆಡ್ ಬಂದಿದೆ, ಪಾಸ್ ಆಗಕ್ಕೆ ಬಿಡ್ತಾ ಇಲ್ಲ, ಸುಮ್ಮನೆ ಎಲ್ಲರೂ ಕವರ್ ಮಾಡ್ತಾ ಇದ್ದಾರೆ, ಅಲ್ಲಿ ಅದೇ ಹಂಗೆ ಆಯಿತು. 1 ಸೆಕೆಂಡ್ ಬಿಡ್ರಪ್ಪ ಅಂತೇಳಿ ಆಮೇಲೆ ಮೆಡಿಟೇಟ್. ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ ಸರ್? ಇದೆ. ಓಕೆ. ಸೊ ಇನ್ಸ್ಟಾಗ್ರಾಮ್ ಲೈಫಲ್ಲಿ ಇನ್ಫ್ಲುಯೆನ್ಸರ್ಸ್ ಇರ್ತಾರೆ. ನಮಗೆ ಸುಮಾರು ಜನ ಇಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ, ಅದನ್ನೇನೋ ತೊಗೋತಿದ್ದಾರೆ, ಅನ್ಬಾಕ್ಸಿಂಗ್ ವಿಡಿಯೋಸ್ ಮಾಡ್ತಿದ್ದಾರೆ, ಹೊಸ ಗ್ಯಾಜೆಟ್ಸ್ ತೊಗೋತಾರೆ. ಸೊ ನಾವು ಅಷ್ಟೊಂದು ತೊಗೊಳ್ಳೋ ಅಂಥ ಪರಿಸ್ಥಿತಿಲಿ ಇರಲ್ಲ. ಸೊ ಹೌ ಟು ಟೆಲ್ ಅಸ್ ದಟ್ ಈಸ್ ಇನ್ಸ್ಟಾಗ್ರಾಮ್. ಮೇ ಬಿ ಅದು ಫಿಲ್ಟರ್ ಇರ್ಬೋದು, ಯಾರಿಗೆ ಗೊತ್ತು. ನಿನ್ನ ಲೈಫಲ್ಲಿ ನೀನು ಫಿಲ್ಟರ್ ಹಾಕೊಳ್ಳೋಕ್ಕಾಗಲ್ಲ ಅಲ್ಲ. ಯು ಶುಡ್ ಲಿವ್ ಯುವರ್ ಲೈಫ್ ಲೈಕ್ ದಿಸ್. ಸೊ ಹಾಗೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋದೇ ಇರಲಿ ಬೇರೆಯವ್ರ ಜೊತೆಗೆ. ಸೊ ದೇ ಆರ್ ವೆಲ್ ಆಫ್ ಅಂತೀವಿ, ದೇ ಹ್ಯಾವ್, ಅವ್ರದ್ದು ಹಿಂದಿನ ಕತೆ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅದೇ ನನಗೆ ಇಲ್ಲಿ ಯಾರೊಬ್ಬರು ಐ ಥಿಂಕ್ ಫೇಸ್ಬುಕ್ಕಲ್ಲೋ ಎಲ್ಲೋ ಕಳಿಸಿದ್ರು, ನೀವು ಒಬ್ಬ ನಿಮ್ಮ ಶತ್ರುನ ಅಥವಾ ನಿಮಗೆ ಗೊತ್ತಿರೋರನ್ನ ಬೇಜಾರು ಮಾಡಬೇಕು ಅಂದರೆ ನೀನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲೋ ಇದರಲ್ಲೋ ಒಂದು ಸ್ಟೇಟಸ್ ಹಾಕ್ಬಿಟ್ಟು ಬಿಟ್ಬಿಡು, ಇನ್ನು ಮಿಕ್ಕಿದ ಅವ್ರು ಮಾಡ್ಕೊತಾರೆ ಅಂತ. ದೋಸ್ ಪೀಪಲ್ ಆರ್ ಏನಂದರೆ ದೇ ವಾಂಟ್ ಟು ಥ್ರೋ ಔಟ್ ದ ಥಿಂಗ್ಸ್, ಯು ಆರ್ ಟೇಕಿಂಗ್ ಇಟ್. ನಾನು ಅದೇ ಹೇಳ್ತೀನಿ, ಕೆಲವ್ರು ಬೈಬೇಕಾದ್ರೆ ನೀವು ಯಾಕೆ ಬೇಜಾರು ಮಾಡ್ಕೊತೀರಾ ಅಂತೀನಿ. ಸಿ, ಇಮ್ಯಾಜಿನ್ ಟುಮಾರೋ ಇಫ್ ಅರ್ಪಿತಾ ಸ್ಕೋಲ್ಡ್ಸ್ ಮೀ, I no need to worry because you are spoiling yourself. ಹೌದು, ಕರೆಕ್ಟ್. ಹೌದು. ಸೊ ಇನ್ಸ್ಟಾಗ್ರಾಮ್ದು ಅದೇ ಕತೆ. ಅವ್ರು ಏನು ಅಂದರೆ ದೇ ಡಸಂಟ್ ವಾಂಟ್ ಟು ಸಿ ದೇರ್ ಸೆಲ್ಫ್ಸ್. ಸ್ವಾಧ್ಯಾಯ ಮಾಡೋಕ್ಕೆ ಇಷ್ಟ ಇಲ್ಲ ಅವರು. ದೇ ವಾಂಟ್ ಟು ಪುಟ್ ಇಟ್ ಆ್ಯಂಡ್ ಶೋ ಐ ಆಮ್ ಲೈಕ್ ದಿಸ್. ವಾಟ್ ಯು ಆರ್ ಡೂಯಿಂಗ್, ಅವ್ರು ಹಾಕಿರೋ ಕಸನ ನೀವು ತೊಗೊಂಡು ತಲೆಗೆ ಹಚ್ಕೊತಾ ಇದ್ದೀರ, ತಲೆಗೆ ಹಚ್ಕೊಂಡು ನೀವು ಬೇಜಾರು ಮಾಡ್ಕೊಂಡು ಕುತ್ಕೊತೀರ. ಸೊ ದಟ್ ಈಸ್ ಲೆಫ್ಟ್ ಟು ಯು. ಇಫ್ ಯು ವಾಂಟ್ ಟು ಟೇಕ್ ಇಟ್, ಅದರ್ವೈಸ್ don't see at all. Correct. So adana we have to I have a lot of sympathy for them. ತಿನ್ನೋದು,
ಮೂಗ್ ಚುಚ್ಚಿಸ್ಕೊಳ್ಳೋದು, ಕಿವಿ ಚುಚ್ಚಿಸ್ಕೊಳ್ಳೋದು, ಯಾವುದೋ ಒಂದು ಇದು ಬ್ರ್ಯಾಂಡ್ ಇದಾಕೊಂಡು ನೋಡ್ಸೋದು. ಏನೋ ಐ ಹ್ಯಾವ್ ಎ ಒಂದು. ಲಾಟ್ ಆಫ್ ಸಿಂಪತಿ ಫಾರ್ ದಮ್. ಅವ್ರಿಗೆ ಇನ್ಯಾರು ಹೇಳ್ಕೊಳ್ಳೋರಿಲ್ಲ, ಮಾಡ್ತಾರೆ ಅಂತ ಬಿಟ್ಬಿಡೋದು, ಮಾಡ್ಕೊಳ್ಳಿ ಅಂತ. ಬಟ್ ಯು ಶುಡ್ ನಾಟ್ ಟೇಕ್ ಇಟ್ ಟು ಯುವರ್ ಹೆಡ್. ನಮ್ಮ ತಲೆಗೆ ಹಾಕೋಬಾರ್ದು ಆ ಕಸನ. ಓಕೆ. ಸೊ ಕನ್ಸಂಪ್ಷನ್ ಕೂಡ ಕರೆಕ್ಟಾಗಿ ಕನ್ಸ್ಯೂಮ್ ಮಾಡಬೇಕು ಕಾಂಟೆಂಟ್ನ ಅಂತ ಹೇಳ್ತಿದ್ದೀರಾ. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಅಲ್ವಾ. ತುಂಬ ಇದೆ. ನೀವು ಇನ್ಸ್ಟಾಗ್ರಾಮ್ ತಗೊಳ್ಳಿ, ಯೂಟ್ಯೂಬ್ ತಗೊಳ್ಳಿ, ಯು ಹ್ಯಾವ್ ಎ ಲಾಟ್ ಆಫ್ ಥಿಂಗ್ಸ್. ಓಕೆ, ಇವಾಗ ವಿಚ್ ಈಸ್ ದ ರೈಟ್ ಅನ್ನೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಅಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಕಾನ್ಸಂಟ್ರೇಟ್ ಆನ್ ದಟ್. ವೈಯು ಈ ಕೆಲ್ಸಕ್ಕೆ ಬರದೇ ಇರೋ ಥಿಂಗ್ಸ್ಗಳನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತಾರೆ. Super, sir. So we are done with this. So we'll move on to truth or myth. So I'll ask you a few questions. You can tell me if it's a truth or a myth fact. So headstands burn belly fat. ಟ್ರೂತ್. Truth, sir? ಹೌದಾ? Okay. ಬರ್ನ್ಸ್ ಬೆಲಿ ಫ್ಯಾಟ್ ಅಂದರೆ, ಅಗೇನ್ ಐ ಡೋಂಟ್ ಗಿವ್ ಆನ್ಸರ್ಸ್ ಇನ್ ಒನ್ ಲೈನ್. ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸಿ, ಬರ್ನಿಂಗ್ ಅಂತ ತಗೊಂಡಾಗ ಎನಿಥಿಂಗ್, ಇವಾಗ ಈವನ್ ಶೋಲ್ಡರ್ ಸ್ಟ್ಯಾಂಡು ಕೂಡ ಅಷ್ಟೇ. ಎನಿ ಇನ್ವರ್ಟೆಡ್ ಪೋಶ್ಚರ್, ಓಕೆ, ಈ ಫ್ಯಾಟ್ ಇರುತ್ತಲ್ಲ, ಫ್ಯಾಟ್ ಅಕ್ಯುಮುಲೇಷನ್ ಎಲ್ಲಾಗತ್ತೆ ಅಂದರೆ ಬಾಡಿನಲ್ಲಿ ಬಿಲೋ ದ ಸ್ಕಿನ್ ಆ್ಯಂಡ್ ಅಬೋವ್ ದ ಆರ್ಗನ್ಸ್. ಇಟ್ ಈಸ್ ನಾಟ್ ಆನ್ ದ ಒಳಗಡೆ ಎಲ್ಲೋ ದಪ್ಪ ಕೂತಿರುತ್ತೆ ಅಂತಲ್ಲ, ಸ್ಕಿನ್ ಕೆಳಗಡೆ ಇದಾಗಿರುತ್ತೆ. ಸೊ ನೀವು ಶೋಲ್ಡರ್ ಸ್ಟ್ಯಾಂಡ್ ಆಗಲಿ ಇದು ಮಾಡಿದಾಗ ನ್ಯಾಚುರಲಿ ಫಾರ್ ದ ಗ್ರಾವಿಟಿ, ಓಕೆ, ವಿತ್ ದ ಗ್ರಾವಿಟಿ ದೋಸ್ ಥಿಂಗ್ಸ್ ವಿಲ್ ಕಮ್ ಡೌನ್. ಓಕೆ, ಫ್ರಮ್ ದಟ್ ಆಲ್ಸೋ ಯು ಕ್ಯಾನ್, ಬಟ್ ದಟ್ ಡಸ್ ಡೋಂಟ್ ಮೀನ್ ದಟ್ ನಾಳೆ ಶೀರ್ಷಾಸನ ಕೂತ್ಕೊಂಡ್ಬಿಟ್ರೆ 10 kg ಕಮ್ಮಿ ಆಗಿಬಿಡ್ತೀನಿ, ಆ ಥರ ಅಲ್ಲ. ಓಕೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. Okay. So yoga can cure everything. ನೋ. ಈ ಪ್ರಶ್ನೆಗೆ ಒಂದು ಇದು ಹೇಳ್ಬಿಡ್ತೀನಿ. ತುಂಬ ಜನ ಅನ್ಕೊಂಡ್ಬಿಡ್ತಾರೆ, ಸರ್ ನೀವು ಯೋಗ ಮಾಸ್ಟ್ರು ಬಿಡಿ ಸರ್, ನಿಮ್ಗೇನೂ ಆಗಲ್ಲ ಬಿಡಿ ಸರ್, ನಿಮ್ಗೆ ಯೋಗ ಆವಾಗಲೂ ಯೋಗ ಮಾಡಿ. ನೋ, ನಾವು ಮನುಷ್ಯರೇ, ಎಲ್ಲರೂ ಮನುಷ್ಯರೇ. ಇವಾಗ ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ವೇ ಆಗಿದೆ ಅಂತ ಆಕ್ಸಿಡೆಂಟ್ ಏನಾದ್ರು ಕಮ್ಮಿ ಆಗಿದೆಯಾ? ಇಲ್ಲ. ಹಾಗೇ ಆಗತ್ತೆ. ನಾವು ಮನುಷ್ಯರೇ, ಎಲ್ಲರೂ ಮನುಷ್ಯರೇ. ನಿಮಗೆ ಬರೋ ಪ್ರಾಬ್ಲಮ್ಸ್ ನನಗೂ ಬರುತ್ತೆ, ನನಗೆ ಸ್ವಲ್ಪ ಲೇಟಾಗಿ ಬರಬಹುದು, ಓಕೆನಾ? ಬಟ್ ಒಂದು ಏನು ಅಂದರೆ, ಅದನ್ನು ನೀವು ಫೇಸ್ ಮಾಡೋ ರೀತಿ ಬೇರೆ, ನಾನು ಫೇಸ್ ಮಾಡೋ ರೀತಿ ಬೇರೆ. ಒಂದು ಉದಾಹರಣೆ ಕೊಡಲಾ? ನಮ್ಮಲ್ಲೊಬ್ಬರು ಯೋಗ 65 ವರ್ಷದವರು ಒಬ್ಬರು ಯೋಗದವರಿದ್ದರು. ಓಕೆ, ಸುಮಾರು ಇದೊಂದು 10-12 ವರ್ಷದ ಹಿಂದಿನ ಕತೆ. ನಿಜವಾಗ್ಲೂ ನಡೆದಿರೋದು, ನಾನು ಕಣ್ಣಾರೆ ಮಾತಾಡ್ಸಿರೋದು ಅವ್ರನ್ನ. ರೆಗ್ಯುಲರ್ ಯೋಗ ಕ್ಲಾಸಿಗೆ ಬರ್ತಾಯಿದ್ರು. ಆಮೇಲೆ ನಿಯರ್ಲಿ ಅವರು 3-4 ತಿಂಗಳು ಕಾಣಲಿಲ್ಲ, ಸುಮಾರು ಒಂದು 6 ತಿಂಗಳೇ ಕಾಣಲಿಲ್ಲ. ಆಮೇಲೆ ಮತ್ತೆ ಬಂದರು. ಹೀಸ್ ಐ ಥಿಂಕ್ 67 ಇಯರ್ಸ್ ಓಲ್ಡು. ಎಲ್ಲೋಗಿದ್ರು ಅಂತ ಕೇಳಿದ್ರೆ, ಅಮೆರಿಕಾಗೆ ಹೋಗಿದ್ರು, ಮಗನ ಮನೆಗೆ ಹೋಗಿದ್ರು ಅಂತ ಕೇಳಿದ್ರು. ಹಿಂಗೆ ಕೇಳ್ಬಿಟ್ಟೆಲ್ಲ ಸುಮ್ಮನಾದರು. ಆಮೇಲೆ ನಮ್ಮ ಗುರುಗಳು ಅವ್ರನ್ನ ಕರೆದ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೇಳಿದ್ರು, ಏನಕ್ಕೆ ಹೋಗಿದ್ರು ಗೊತ್ತಾ ಯೋಗ ಅಲ್ಲಿಗೇನಕ್ಕೆ ಹೋಗಿದ್ರು ಗೊತ್ತಾ ಮಗನ ಮನೆಗೆ ಅಂತ. ಇಲ್ಲ ಸರ್, ಮಗನ ಮನೆಗೆ ಹೋಗಿದ್ರಂತೆ. ಇಲ್ಲ, ಆ್ಯಕ್ಚುಲಿ ಮೊಮ್ಮಗಂಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತಂತೆ. ಓಕೆನಾ, ಮೊಮ್ಮಗಂಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತಂತೆ. He is 67, he gave one kidney to him and he came back. Oh my God. ಕೊಟ್ಟು ಡಾಕ್ಟರ್ ಹೇಳಿದ್ರಂತೆ 6 months you should take a rest ಅಂತ. He took only 2 months rest. Another 4 months ಅಲ್ಲಿ he did yoga classes there and he has come back. I have seen that person. Oh my God. So this is the way how people with yoga and without yoga ಅದೇ ಒಬ್ಬ ನಾರ್ಮಲ್ ಪರ್ಸನ್ ಆಗಿದ್ದಿದ್ರೆ ಹಿಂಗಾಗೋದು ಸರ್. ದಿಸ್ ಇಸ್ ವಾಟ್ ಅಮೇಜಿಂಗ್ ಮಿರಕಲ್ಸ್ ಹ್ಯಾಪನ್ ಅಂತಾರಲ್ಲ. ಸೂಪರ್. ವಾವ್, ವಾಟ್ ಆನ್ ಎಕ್ಸಾಂಪಲ್. ಐ ಮೂವ್ಡ್, ಗೂಸ್ ಬಂಪ್ಸ್ ಬರ್ತಿದೆ. ವಾವ್, ಸೂಪರ್. ಸೊ ಫ್ಲೆಕ್ಸಿಬಿಲಿಟಿ ಎಂಪವರ್ಸ್ ಕನ್ಸಿಸ್ಟೆನ್ಸಿ ಅಂತೀರಾ?